ನಮಸ್ಕಾರ ಸ್ನೇಹಿತರೆ, ನಮ್ಮ ಒಂದು ಬ್ಲಾಗಲ್ಲಿ ಎಸ್ ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೆಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಸೊ ಯಾರೆಲ್ಲ ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಗೊತ್ತಿರೋಂಥದ್ದು. ಸೊ ಅದರಲ್ಲಿ ಕೆಲವೊಂದು ಏನಪ್ಪ ಅಂತಂದರೆ ರೈಟ್ ಒಂದು ಟಿಪ್ಸ್ ಕೂಡ ಇರುತ್ತೆ, ರಾಂಗ್ ಟಿಪ್ಸ್ ಕೂಡ ಇರುತ್ತೆ. ಸೊ ರೈಟ್ ಟಿಪ್ಸನ್ನು ಎಲ್ಲರೂ ನಾವು ಯೂಸ್ ಮಾಡೋಕ್ಕಾಗಲ್ಲ, ಕೆಲವೊಂದು ರಾಂಗ್ ಟಿಪ್ಸ್ಗಳನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಹಾಗಂತಂದರೆ ಅದರಲ್ಲಿ ಬರುವಂಥ ರಾಂಗ್ ಟಿಪ್ಸ್ಗಳು ಏನೇನು ಅಂತಂದರೆ ನಾವು ಏನೇನು ಮಾಡಬಾರ್ದು ಎಸ್ ಸಿ ಒ ಮಾಡಬೇಕಾದ್ರೆ. ಸೊ ಅದನ್ನ ಬಗ್ಗೆ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಳು ನನ್ನ ಒಂದು ಚಾನಲ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ನಾನೇನು ಮಾಡಿದ್ದೀನಪ್ಪ ಅಂತಂದರೆ ಕೆಲವೊಂದು ಕಾಮನ್ ಮಿಸ್ಟೇಕ್ಸ್ಗಳನ್ನು ನಾನೊಂದು ನೋಟ್ಔಟ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಸೊ ಮೊದಲಿಗೆ ಏನು ಬರುತ್ತಪ್ಪ ಅಂತಂದರೆ ಕೀವರ್ಡ್ ರಿಸರ್ಚನ್ನು ಮಾಡದೇ ಇರೋದು. ಸೊ ನೀವು ಕೀವರ್ಡ್ ರಿಸರ್ಚ್ ಮಾಡ್ದೇ ನಿಮ್ಮ ಒಂದು ಕಂಟೆಂಟನ್ನು ಬರೆದ್ರಿ ಅಂತಂದರೆ ಏನಾಗುತ್ತೆ ಅಂತಂದರೆ ಅದು ರ್ಯಾಂಕ್ ಆಗೋ ಚಾನ್ಸಸ್ ಇರಲ್ಲ. ಸೊ ಏನಾಗುತ್ತೆ, ಒಂದು ಮಿಸ್ಟೇಕ್ ಆಗಿಬಿಡುತ್ತೆ. ಸೊ ಸ್ಪೆಸಿಫಿಕ್ ಆಗಿರುವಂಥ ಕೀವರ್ಡ್ ಇದ್ದು, ಸೊ ಆ ಕೀವರ್ಡನ್ನು ರಿಸರ್ಚ್ ಮಾಡಬೇಕಾಗತ್ತೆ ನೀವು. ಸೊ ತುಂಬ ಸರಿ ಹೇಳಿದ್ದೀನಿ ನಾನು. ಸೊ ಇವಾಗ ಯಾರೋ ಒಂದು ಬ್ಲಾಗನ್ನು ಬರೀತಾ ಇದ್ದೀರಾ ಅಂದ್ಕೊಳ್ಳಿ. ಸೊ ಹೌ ಟು ಕ್ರಿಯೇಟ್ ಅ ವರ್ಡ್ ಪ್ರೆಸ್ ಬ್ಲಾಗ್ ಅಂತ. ಸೊ ಅದೊಂದು ಮೇನ್ ಕೀವರ್ಡ್. ವರ್ಡ್ ಪ್ರೆಸ್ ಬ್ಲಾಗ್ ಅನ್ನೋದೇನಂತಂದರೆ ಒಂದು ಮೇನ್ ಕೀವರ್ಡ್, ಫೋಕಸ್ ಕೀವರ್ಡ್ ಅಂತ ಕರಿತೀವಿ. ಸೊ ಆ ಕೀವರ್ಡನ್ನು ಇಟ್ಕೊಂಡ್ಬಿಟ್ಟು ನೀವು ರಿಸರ್ಚ್ ಮಾಡಬೇಕು. ಸೊ ರಿಲೇಟೆಡ್ ಕೀವರ್ಡ್ಸ್ಗಳನ್ನು ತೊಗೋಬೇಕು. ಸೊ ಯಾಕಂತಂದರೆ ಆ ಕೀವರ್ಡ್ಸ್ಗಳನ್ನು ಬೇರೆ ರೀತಿಯಲ್ಲಿ ಯಾರ್ಯಾರೆಲ್ಲ ಏನೇನು ಸರ್ಚ್ ಮಾಡ್ತಿದ್ದಾರೆ ಅನ್ನೋದು ನಮಗೆ ಸಿಕ್ಬಿಡುತ್ತೆ. ಸೊ ಆ ಕೀವರ್ಡ್ಸನ್ನು ಇಟ್ಕೊಂಡು, ರಿಲೇಟೆಡ್ ಕೀವರ್ಡ್ಸ್ಗಳನ್ನು ಇಟ್ಕೊಂಡು ಅದ್ರ ಮೇಲೆ ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ವಿ ಅಂತಂದರೆ ನಮ್ಮ ಬ್ಲಾಗ್ ಒಂದು ರೇಂಜ್ಗೆ ರ್ಯಾಂಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಈ ಮಿಸ್ಟೇಕ್ಸ್ಗಳನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಸೊ ಸೆಕೆಂಡ್ ಬರೋದೇನಪ್ಪ ಅಂತಂದರೆ ಕೀವರ್ಡ್ ಸ್ಟಫಿಂಗ್. ಸೊ ಕೀವರ್ಡ್ ಸ್ಟಫಿಂಗ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಸ್ಟಫಿಂಗ್ ಅಂದರೆ ಏನಂತಂದರೆ ನಾವು ಒಂದೇ ಥರ ಕೀವರ್ಡ್ಸ್ಗಳನ್ನು ಮಲ್ಟಿಪಲ್ ಟೈಮಲ್ಲಿ ಹಾಕ್ಕೊತಾ ಹೋಗೋದು. ಸೊ ನಮ್ಮ ಬ್ಲಾಗಲ್ಲಿ ಒಂದೇ ಕೀವರ್ಡ್ಸನ್ನು ಮಲ್ಟಿಪಲ್ ಥರ ಹಾಕ್ಕೊತಾ ಹೋಗೋದು. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಬ್ಲಾಗನ್ನು ಗೂಗಲ್ ತೆಗೆದಾಕ್ಬಿಡುತ್ತೆ. ಯಾಕಂತಂದರೆ ಇದರಲ್ಲಿ ಒಂದು ಸ್ಪ್ಯಾಮಿ ಕಂಟೆಂಟ್ ಇದೆ ಅಂತ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ, ತೆಗೆದಾಕ್ಬಿಡುತ್ತೆ. ಸೊ ಇದೊಂದು ಸೆಕೆಂಡ್ ಪಾಯಿಂಟ್. ಮೂರನೇದು ಏನಪ್ಪ ಅಂತಂದರೆ ನೆಗ್ಲೆಕ್ಟಿಂಗ್ ಆನ್ ಪೇಜ್ ಎಸ್ ಸಿ ಒ. ಸೊ ಆನ್ ಪೇಜ್ ಎಸ್ ಸಿ ಒ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ. ಸೊ ಯಾಕೆ ಅಂತಂದರೆ ಸೊ ಮೇನ್ ಬರೋದೇ ಅದರಲ್ಲಿ ಕೀವರ್ಡ್ಸ್ ಆಗಿರ್ಬೋದು, ಮೆಟಾ ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಟೈಟಲ್ ಆಗಿರ್ಬೋದು, ಫ್ಯೂಚರ್ ಇಮೇಜ್ ಆಗಿರ್ಬೋದು, ಇಮೇಜಸ್ಗಳಾಗಿರ್ಬೋದು. ಸೊ ಇದೆಲ್ಲ ಏನಂತಂದರೆ ಆನ್ ಪೇಜ್ ಎಸ್ ಸಿ ಒದಲ್ಲೇ ಬರುತ್ತೆ. ಸೊ ಆನ್ ಪೇಜ್ ಎಸ್ ಸಿ ಒಗಳನ್ನು ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದರೆ ಎಸ್ ಸಿ ಒ ಮಿಸ್ಟೇಕ್ ಆದಂಗೆ. ನೆಕ್ಸ್ಟು ನಾಲ್ಕನೇ ಬಂತು ಏನಪ್ಪ ಅಂತಂದರೆ ಪಬ್ಲಿಷಿಂಗ್ ಲೋ ಕ್ವಾಲಿಟಿ ಕಂಟೆಂಟ್. ಸೊ ಕಂಟೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನೀವು ಕಂಟೆಂಟ್ ಇಲ್ಲದೆ ಎಸ್ ಸಿ ಒ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಂದರೆ ಯಾವುದು ಕಾರಣಕ್ಕೂ ವರ್ಕ್ ಆಗಲ್ಲ. ಸೊ ಮೇನ್ ಬೇಕಾಗಿರೋದು ಏನಂತಂದರೆ ಹೈ ಕ್ವಾಲಿಟಿ ಕಂಟೆಂಟ್. ಸೊ ನಾವು ಲೋ ಕ್ವಾಲಿಟಿ ಕಂಟೆಂಟ್ ಹಾಕಿಬಿಟ್ಟು ಎಸ್ ಸಿ ಒ ಮಾಡ್ತಾ ಹೋದ್ವಿ ಅಂತಂದರೆ ಯಾವುದೇ ಕಾರಣಕ್ಕೂ ಪ್ರಯೋಜನ ಇಲ್ಲ. ನೀವು ಎಷ್ಟೇ ವರ್ಷ ಕೆಲಸ ಮಾಡಿದ್ರೂ ನಿಮ್ಮ ಬ್ಲಾಗ್ ರ್ಯಾಂಕ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ನೆಕ್ಸ್ಟು ಐದನೇ ಪಾಯಿಂಟ್ ಏನಪ್ಪ ಅಂತಂದರೆ ನಾಟ್ ಹ್ಯಾವಿಂಗ್ ಎ ಕ್ಲಿಯರ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಲಿಂಕ್ಸ್. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇಂಟರ್ನಲ್ ಲಿಂಕ್ಸ್ ಮತ್ತು ಎಕ್ಸ್ಟರ್ನಲ್ ಲಿಂಕ್ಸ್. ಸೊ ನಾವು ಆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಲಿಂಕ್ ಹಾಕೋದ್ರಿಂದ ಏನಾಗುತ್ತೆ ಅನ್ನೋದುಗಳು ತುಂಬ ಗೊತ್ತಿದೆ. ಸೊ ಯಾರೆಲ್ಲ ಬ್ಲಾಗಿಂಗ್ ಮಾಡ್ತಾರೆ ಅವ್ರಿಗೆಲ್ಲ ಗೊತ್ತಿದೆ. ಸೊ ಏನಾಗುತ್ತೆ ಅಂದರೆ ಅದೊಂದು ಎಸ್ ಸಿ ಒ ಒಂದು ಇಫೆಕ್ಟ್ ಆಗುತ್ತೆ. ಸೊ ಇಂಟರ್ನಲ್ ಲಿಂಕ್ ಮತ್ತು ಎಕ್ಸ್ಟರ್ನಲ್ ಲಿಂಕ್ ಹಾಕೋದ್ರಿಂದ ಸೊ ಅದನ್ನು ಕರೆಕ್ಟಾಗಿ ನಾವು ಹಾಕಬೇಕಾಗುತ್ತೆ. ನೆಕ್ಸ್ಟು ಸಿಕ್ಸ್ತ್ ಪಾಯಿಂಟ್ ಬರೋದು ಯಾವುದಪ್ಪ ಅಂತಂದರೆ ಇಗ್ನೋರಿಂಗ್ ಮೊಬೈಲ್ ಆಪ್ಟಿಮೈಸೇಷನ್. ಸೊ ನಾವು ನಮ್ಮ ಬ್ಲಾಗನ್ನು ಏನಂತ ಒಂದು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪಲ್ಲಿ ಏನು ಮಾಡಿರ್ತೀವಿ, ಡಿಸೈನ್ ಮಾಡಿರ್ತೀವಿ. ಸೊ ಮೊಬೈಲಲ್ಲಿ ಓಪನ್ ಮಾಡಿದಾಗ ಏನಾಗುತ್ತೆ, ಆ ಮೊಬೈಲಲ್ಲಿ ಅದು ಕರೆಕ್ಟಾಗಿ ಓಪನ್ ಆಗೋಲ್ಲ. ಸೊ ನಮ್ಮ ಒಂದು ದೇಶದಲ್ಲಿ ಆಲ್ಮೋಸ್ಟ್ ಜನ ಯೂಸ್ ಮಾಡೋದು ಮೊಬೈಲು. ಸೊ ಯಾರು ಕಂಪ್ಯೂಟರ್ನ ಜಾಸ್ತಿ ಯೂಸ್ ಮಾಡಲ್ಲ. ಸೊ ನಮ್ಮ ಬ್ಲಾಗ್ ಮೊಬೈಲ್ ಆಪ್ಟಿಮೈಸೇಷನ್ ಕರೆಕ್ಟಾಗಿದ್ದರೆ ಮಾತ್ರ ನಮ್ಮ ಒಂದು ಬ್ಲಾಗ್ ಅವ್ರಿಗೆ ತೋರಿಸುತ್ತೆ, ಇಲ್ಲಾಂದರೆ ತೋರಿಸಲ್ಲ. ಸೊ ಅದಕ್ಕೋಸ್ಕರ ಮೊಬೈಲ್ ಆಪ್ಟಿಮೈಸೇಷನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಕೂಡ ನೀವು ಮಾಡಬೇಕಾಗತ್ತೆ. ನೆಕ್ಸ್ಟು 7 ಆ್ಯಂಡ್ ಲಾಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಸ್ಲೋ ವೆಬ್ಸೈಟ್ ಸ್ಪೀಡ್. ಸೊ ಇದೇನಂತಂದರೆ ಸ್ಪೀಡ್ ಬಗ್ಗೆ ಬರುತ್ತೆ. ಸೊ ನಮ್ಮ ಒಂದು ವೆಬ್ಸೈಟ್ ಎಷ್ಟು ಸ್ಪೀಡ್ ಇದೆ ಅನ್ನೋದ್ರ ಮೇಲೆ ಕೂಡ ಎಸ್ ಸಿ ಒ ಡಿಪೆಂಡ್ ಆಗುತ್ತೆ. ಸೊ ನಾವು ಅದನ್ನು ಚೆಕ್ ಮಾಡ್ದೇ ನಾವೇನು ಸುಮ್ಮನೆ ಮಾಡ್ತಾ ಇರ್ತೀವಿ. ಬಟ್ ಏನಂತಂದರೆ ಯಾವುದೇ ಕಾರಣಕ್ಕೂ ಅದಾಗಲ್ಲ. ನಾವು ಸ್ಪೀಡನ್ನು ಚೆಕ್ ಮಾಡಲೇಬೇಕು. ಸ್ಪೀಡ್ ಜಾಸ್ತಿ ಆಗಬೇಕಂದ್ರೆ ನಾವೇನು ಮಾಡಬೇಕಾಗತ್ತಪ್ಪ ಅಂತಂದರೆ ಸ್ಪ್ಯಾಮಿ ಕಂಟೆಂಟನ್ನು ಡಿಲೀಟ್ ಮಾಡ್ತಾ ಇರಬೇಕಾಗತ್ತೆ, ಇಮೇಜಸ್ಗಳನ್ನು ಕಂಪ್ರೆಸ್ ಮಾಡ್ಕೊಂಡು ಹಾಕಬೇಕಾಗತ್ತೆ. ಸೊ ದೊಡ್ಡ ದೊಡ್ಡ ಫೈಲ್ಸ್ ಏನಿರುತ್ತೆ ಅದನ್ನು ಚಿಕ್ಕದು ಮಾಡಬೇಕಾಗತ್ತೆ. ಸೊ ಇಂಪಾರ್ಟೆಂಟ್ ಇಲ್ಲದೇ ಇರೋವಂಥ ಪ್ಲಗಿನ್ಸ್ಗಳನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಯೂಸ್ ಮಾಡದೇ ಇರೋವಂಥ ಥೀಮ್ಸ್ಗಳನ್ನು ಡಿಲೀಟ್ ಮಾಡಬೇಕಾಗತ್ತೆ. ಸೊ ಪೇಜಸ್ಗಳಾಗಿರ್ಬೋದು, ಪೋಸ್ಟ್ಗಳಾಗಿರ್ಬೋದು, ಸೊ ಯೂಸ್ ಇಲ್ಲದೇ ಇರೋವಂಥದ್ದನ್ನು ಅಷ್ಟನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡಿ ಇಡಬೇಕಾಗುತ್ತೆ. ಸೊ ಇದನ್ನಷ್ಟು ನೀವು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಬ್ಲಾಗ್ ಜಾಸ್ತಿ ಸ್ಪೀಡಲ್ಲಿ ಇರುತ್ತೆ. ಸೊ ಇದೇನು ಪಾಯಿಂಟ್ಸ್ ಹೇಳಿದ್ದೀನಿ, ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಅವಾಯ್ಡ್ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನು ಮಾಡಿ. ಸೊ ಯಾಕಂತಂದರೆ ಇದು ಮಾಡೋದ್ರಿಂದ ನಮ್ಮ
ಅಂದರೆ ನಿಮ್ಮ ಒಂದು ಅಥವಾ ನನ್ನ ವ್ಲಾಗ್ 100% ಆಗಿ ಒಂದು ರ್ಯಾಂಕಿಂಗ್ ಮಾಡೋದಕ್ಕೆ ಶುರುವಾಗುತ್ತೆ. ಸೊ ಎಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.